ಬಂಡತನವನ್ನ ಬಿಟ್ಟು ಆ ವೇತನ ಪರಿಷ್ಕರಣೆ 4 ವರ್ಷ ಒಂದು ಆಗ್ಬೇಕು. 20ರಲ್ಲಿ ಏನಾಗಿರೋದು 20 ಇರೋದು 23ಕ್ಕೆ ಮಾಡಿದ್ರಿ ನೀವು. ಈಗಲಾರು ತಿಳ್ಕೊಂಡು ರಾಜ್ಯ ಸರ್ಕಾರ ಆಡಳಿತ ವರ್ಗ ಒಂದ್ ರೀತಿಲಿ ಒಳ್ಳೆ ರೀತಿಲಿ ಮಾತುಕತೆ ಮಾಡಿ ಮಾತುಕತೆಗೆ ಒಪ್ಪಿ ನಮ್ಮಲ್ಲಿರ್ತಕ್ಕಂಥ ಅಧಿಕಾರಿಗಳು ಯಾರು ದಿಕ್ಕು ತಪ್ಪಿಸಿಲ್ಲ. ಯಾವುದೇ ಸರ್ಕಾರದಿಂದ ಬಂದಿರತಕ್ಕಂಥ ಅಧಿಕಾರಿಗಳು ದಿಕ್ಕು ತಪ್ಪಿಸಿದ್ದಾರೆ. ನಿಮ್ಮನ್ನ 14 ತಿಂಗಳ ಅರಿಯಸನ್ ಮಾತ್ರ ಕೊಡ್ತೀನಿ, 27ಕ್ಕೆ ನಾನು ಅಗ್ರಿಮೆಂಟ್ ಮಾಡ್ತೀನಿ ಅಂತ ಅಷ್ಟಕ್ಕೆ ನಿಲ್ಲಿಸ್ತಾರೆ. ವೇತನ ಪರಿಷ್ಕರಣೆ ನಾವು ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ. ನಮ್ಮ ಮುಂದೆ ಇರ್ತಕ್ಕಂಥದ್ದು 38 ತಿಂಗಳು ಹರಿಯಾಸ್ ಕೊಡಬೇಕು ನೀವು 1,15,000 ಜನಕ್ಕೆ. ಅವ್ರು ಒಂದು ಹೇಳ್ತಾರೆ, ಅದೇ ಹೇಳ್ತಾರೆ. ಅದನ್ನು ಕೂಡ ಇವರು ಕೂಡ ಸಾರಿಗೆ ಮಂತ್ರಿಗಳು ಅದೇ ಹೇಳ್ತಾರೆ. ಸಾರಿಗೆ ನೌಕರಿಗೆ ನೀವು ಮಾಡ್ತಕ್ಕಂಥ ಏನು ಇದಿದೆ ಅದನ್ನು ಯಾವುದೇ ಕಾರಣಕ್ಕೂ ಜಂಟಿ ಸಮಿತಿಯಲ್ಲಿ ಕಾರ್ಮಿಕರು ಕೂಡ ಒಪ್ಪೋದಿಲ್ಲ. ನಮ್ಮದೇ ಇರೋದು 1/24 ವೇತನ ಪರಿಷ್ಕರಣೆ ಆಗ್ಲೇಬೇಕು. ಕೊಟ್ಟರ ಒಂದು ಯೋಜನೆಯಿಂದ, ಶಕ್ತಿ ಯೋಜನೆಯಿಂದ ಹಲವಾರು ಜನ ಈಗ ಈ ಇದರಲ್ಲಿ ಅಮಾನತಾಗಿ ಇವತ್ತು ಕಷ್ಟಪಡ್ತಾ ಇದ್ದಾರೆ. ಯಾರು ತಪ್ಪು ಮಾಡಿ ಹೋಗಿದ್ದಾರೆ ಅಧಿಕಾರಿ ಅವ್ರನ್ನೇ ಕರೆಸಿ ನೀವು ಅದನ್ನ ಸರಿ ಮಾಡಿಸಿ. ಸಾರಿಗೆ ನೌಕರರ ಬೇಡಿಕೆಗಳನ್ನು ಈಡೇರಿಸುವಂತಹ ನಿಟ್ಟಿನಲ್ಲಿ ಈಗಾಗಲೇ ಸಾರಿಗೆ ನೌಕರರು ಹಾಗೆ ಜಂಟಿ ಕ್ರಿಯಾ ಸಮಿತಿಯೊಂದಿಗೆ ಸಾಕಷ್ಟು ಸಭೆಗಳು ನಡೆದರೂ ಕೂಡ ಸರ್ಕಾರ ಬೇಡಿಕೆಗಳನ್ನ ಈಡೇರಿಸುವಂತ ನಿಟ್ಟಿನಲ್ಲಿ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ತಿಲ್ಲ. ಹಾಗಾಗಿ ಜಂಟಿ ಕ್ರಿಯಾ ಸಮಿತಿ ಮಹತ್ತರವಾದಂತಹ ಸಭೆಯನ್ನು ಕೂಡ ಕರೆದಿರುವಂತದ್ದು. ಅಂದ್ರೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡುತ್ತಾ ಅಥವಾ ರಾಜಿ ಸಂಧಾನಕ್ಕೆ ಮತ್ತೆ ಸಭೆಗಳಿಗೆ ಹೋಗುತ್ತಾ ಅನ್ನುವಂತಹ ಪ್ರಶ್ನೆ ಈಗ ಸದ್ಯ ಸಾರಿಗೆ ನೌಕರಲ್ಲಿರುವಂತದ್ದು. ಹಾಗಿದ್ರೆ ಜಂಟಿ ಕ್ರಿಯಾ ಸಮಿತಿ ಸಭೆಯಲ್ಲಿ ಏನೆಲ್ಲ ಚರ್ಚೆಗಳು ಆಯ್ತು, ಏನೆಲ್ಲ ತೀರ್ಮಾನಗಳನ್ನು ತೆಗೆದುಕೊಂಡ್ರು, ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಸ್ವತಃ ಜಂಟಿ ಕ್ರಿಯಾ ಸಮಿತಿಯ ನಿರ್ದೇಶಕರು ಚಂದ್ರಗೌಡ್ರವರು ನಮ್ಮೊಂದಿಗಿದ್ದಾರೆ. ಅವ್ರನ್ನ ನಾವು ಮಾತನಾಡಿಸ್ತಾ ಹೋಗೋಣ. ಈಗಾಗಲೇ ಒಂದಷ್ಟು ಸಭೆಗಳಾಯ್ತು, 4 ಸಭೆಗಳು ಕೂಡ ಸರ್ಕಾರದೊಂದಿಗೆ ಮಾಡಿರುವಂತದ್ದು. ಮೊನ್ನೆ ಹೈ ವೋಲ್ಟೇಜ್ ಸಭೆ ಆಗತ್ತೆ ಜಂಟಿ ಕ್ರಿಯಾ ಸಮಿತಿಯಲ್ಲಿ. ಏನ್ ತೀರ್ಮಾನಗಳನ್ನು ತೆಗೆದುಕೊಂಡ್ರಿ? ಮುಷ್ಕರವನ್ನ ಮಾಡ್ತೀರಾ ಅಥವಾ ಮತ್ತೆ ಸರ್ಕಾರದೊಂದಿಗೆ ರಾಜಿ ಸಂಧಾನ ಸಭೆಗಳು ಆಗತ್ತಾ ಅಥವಾ ಹೇಗೆ? ಒಂದು ಏನು ಇಲ್ಲಿವರೆಗೂ ಸರ್ಕಾರ ಮತ್ತು ಮ್ಯಾನೇಜ್ಮೆಂಟು ಮತ್ತು ಕಾರ್ಮಿಕರ ಮಧ್ಯೆ ನಡೀತಕ್ಕಂಥ ಒಂದು ಹೋರಾಟ ಏನು 1/24ರಿಂದ ವೇತನ ಪರಿಷ್ಕರಣೆ ಆಗಬೇಕು, ಹಾಗೂ 1/20 ಬಾಕಿ 38 ತಿಂಗಳು ಅರಿಯಾಸನ್ನು ಏನು ಕೊಡಬೇಕು 1,15,000 ಜನಕ್ಕೆ. ಇವತ್ತು ನಾವು ಸರ್ಕಾರದ ಮಧ್ಯೆ ಕೂಡ ನಾವು ಹೋಗಿ ಸಭೆಯನ್ನು ಮಾಡಿದ್ವಿ, ಆಡಳಿತ ವರ್ಗದ ಕೂಡ ನಾವು ಸಭೆಯನ್ನು ಮಾಡಿದ್ವಿ. ಆದರೆ ಇವತ್ತಿನವರೆಗೂ ಕೂಡ ರಾಜ್ಯ ಸರ್ಕಾರ, ಈಗಿರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗಳು ಇಲ್ಲಿವರೆಗೂ ಸುಮಾರು 2-3 ಸಭೆಯನ್ನು ಮಾಡಿದ್ದಾರೆ. ಅವ್ರ ಸಭೆಯಲ್ಲಿ ಒಂದೇ ಮಾತು ಹೇಳೋದು, ಮೊದಲೇನು ಹೇಳಿದರು, ನಿಮಗೆ ಯಾವುದೇ ಒಂದು ಇದಿಲ್ಲ, 27ಕ್ಕೆ ನಾವು ನಿಮ್ಮದು ಅಗ್ರಿಮೆಂಟ್ ಇರ್ತಕ್ಕಂಥದ್ದು 1/20ರಲ್ಲಿ ಏನಿದೆ 38,000 ಅರಿಯಸ್ಸು ನಿಮಗೆ ಕೊಡಬೇಕಾಗಿಲ್ಲ ಅಂತ ಮಾತನ್ನು ಹೇಳಿದ್ರು. ಅವಾಗ ಇತ್ತು 2ನೇ ಬಾರಿ ಸಭೆ ಆದಂಥ ಸಂದರ್ಭದಲ್ಲಿ ಅವರು ಹೇಳ್ತಾರೆ, ನಾನು 14 ತಿಂಗಳ ಅರಿಯಸನ್ನು ಮಾತ್ರ ಕೊಡ್ತೀನಿ, 27ಕ್ಕೆ ನಾನು ಅಗ್ರಿಮೆಂಟ್ ಮಾಡ್ತೀನಿ ಅಂತ ಅಷ್ಟಕ್ಕೆ ನಿಲ್ಲಿಸ್ತಾರೆ. ಆ ಸಭೆ ಅಲ್ಲಿಗಿದಾಗುತ್ತೆ. ಆದರೆ ಮತ್ತೆ ತಿರ್ಗಾ ಅವರು ಸಭೆಯನ್ನು ಮೊನ್ನೆ ಕರೆದಂಥ ಸಂದರ್ಭದಲ್ಲಿ 14 ತಿಂಗಳು ಅರಿಯಸನ್ನು ಕೊಡ್ತೀನಿ, ನಾನು ಒಂದು ಹೆಜ್ಜೆನ ಹಿಂದೆ ಬರ್ತೀವಿ, ಅಂದರೆ 1/4/26ರಿಂದ ಅಗ್ರಿಮೆಂಟ್ ವೇತನ ಪರಿಷ್ಕರಣೆಯನ್ನು ಮಾಡ್ತೀನಿ ಅಂತ ಹೇಳ್ತಾರೆ ಅವರು. ಆದರೆ ನಾವು ಇಲ್ಲಿರ್ತಕ್ಕಂಥ ಜಂಟಿ ಸಮಿತಿ ಏನು ಕಾರ್ಮಿಕ ಸಂಘಟನೆಗಳು ಜೊತೆ ಜಂಟಿ ಸಮಿತಿ ಆಗಿದೆ, ಯಾವುದೇ ಸಂದರ್ಭದಲ್ಲೂ ಕೂಡ ನಾವು 14 ತಿಂಗಳು ಅರಿಯಸ್ ಕೊಡೋದಾಗಲಿ ಅಥವಾ 1/4/26ರಿಂದ ವೇತನ ಪರಿಷ್ಕರಣೆ ನಾವು ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ. ನಮ್ಮ ಮುಂದೆ ಇರ್ತಕ್ಕಂಥದ್ದು 38 ತಿಂಗಳು ಹರಿಯಾಸ್ ಕೊಡಬೇಕು ನೀವು 1,15,000 ಜನಕ್ಕೆ, ಹಾಗೂ 1/24ರಿಂದ ವೇತನ ಪರಿಷ್ಕರಣೆ ಆಗಬೇಕು ಅಂತ ನಾವು ಇವತ್ತು ಬೇಡಿಕೆಯನ್ನು ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ವಿ. ಆದರೆ ಅದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಹೇಳ್ತಾರೆ, ಆಯಿತು ನೀವು ಏನು ಒಪ್ಪಲೇ ಇಲ್ಲ ಅಂದರೆ ಸಾರಿಗೆ ಮಂತ್ರಿಯವ್ರ ಜೊತೆ ನೀವು ನಿಮ್ಮ ಜಂಟಿ ಸಮಿತಿ ಚರ್ಚೆಯನ್ನು ಮಾಡಿ ಒಂದು ಬಗೆಹರಿಸ್ಕೊಂಡು ನನ್ನ ಹತ್ರ ಬನ್ನಿ ಅಂತ ಒಂದು ಮಾತನ್ನು ಹೇಳ್ತಾರೆ. ಅದೇ ರೀತಿ ಸಾರಿಗೆ ಮಂತ್ರಿಗಳು ಮತ್ತು ಆಡಳಿತ ವರ್ಗ ಒಂದು ಸಭೆಯನ್ನು ಕರೆಯುತ್ತೆ. ಮೊನ್ನೆ ಕರೆದ್ರು, ಅದು ಸಭೆಯಲ್ಲಿ ಜಂಟಿ ಸಮಿತಿ ಜೊತೆ ಚರ್ಚೆ ಆಗ್ಬೇಕಾದ್ರೆ ಹೇಳ್ತಾರೆ ಸಾರಿಗೆ ಮಂತ್ರಿಗಳು, ಏನು 14 ತಿಂಗಳು ಅರಿಯಸನ್ನು ಕೊಡೋಕ್ಕೆ ರಾಜ್ಯ ಸರ್ಕಾರ ಒಪ್ಪಿದೆ, ಹಾಗೂ 1/4/26ರಿಂದ ವೇತನ ಪರಿಷ್ಕರಣೆ ಅದನ್ನು ನೀವು ಒಪ್ಕೊಳ್ಳಿ, ಅದು ಬಿಟ್ಟು ಬೇರೆ ಯಾವುದಿಲ್ಲ ಅಂತ ಹೇಳ್ತಾರೆ. ಅಂದರೆ ಇಬ್ಬರಲ್ಲಿ ಇರ್ತಕ್ಕಂಥ ದ್ವಂದ್ವನೀತಿ ಇದೇನೆ. ಅವರು ಒಂದು ಹೇಳ್ತಾರೆ, ಅದೇ ಹೇಳ್ತಾರೆ. ಅದನ್ನು ಕೂಡ ಇವರು ಕೂಡ ಸಾರಿಗೆ ಮಂತ್ರಿಗಳು ಅದೇ ಹೇಳ್ತಾರೆ. ಯಾಕೆಂದರೆ ನಾವು ಯಾರ ಹತ್ರ ಕೇಳಬೇಕು ಅನ್ನೋದು ಗೊತ್ತಾಗ್ತಾಯಿಲ್ಲ. ಇವತ್ತು ಕಾರ್ಮಿಕರ ಮಧ್ಯೆ ಇರೋದು 38 ತಿಂಗಳು ಬಾಕಿ ಅರಿಯಸನ್ನು ಕೊಡಿ, 1/24ರಿಂದ ವೇತನ ಪರಿಷ್ಕರಣೆ ಮಾಡಿ ಅಂತ ಒಂದೇ ರೀತಿ ನೀವು ಹೇಳ್ಕೊಂಡು ಹೋಗ್ತಾ ಇದ್ದೀರಾ. ಏನು ಇದು ಸಾರಿಗೆ ನೌಕರಿಗೆ ನೀವು ಮಾಡ್ತಕ್ಕಂಥ ಏನು ಇದಿದೆ ಅದನ್ನು ಯಾವುದೇ ಕಾರಣಕ್ಕೂ ಜಂಟಿ ಸಮಿತಿಯಲ್ಲಿ ಕಾರ್ಮಿಕರು ಕೂಡ ಒಪ್ಪೋದಿಲ್ಲ. ನಮ್ಮ ಮಧ್ಯೆ ಇರೋದು 1/24 ವೇತನ ಪರಿಷ್ಕರಣೆ ಆಗಲೇಬೇಕು. ಅದಾಗಲಿಲ್ಲ ಅಂದರೆ 38 ತಿಂಗಳು ಅರಿಯಸ್ ಕೊಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಬೇಕು ಅನ್ನೋ ಒಂದು ತೀರ್ಮಾನವನ್ನು ಮೊನ್ನೆ ನಡೆದಂಥ ಜಂಟಿ ಸಮಿತಿ ತೀರ್ಮಾನವನ್ನು ತಗೊಂಡಿದೆ. ಮುಂದೆ ಯಾವ ರೀತಿ ಹೋರಾಟ ಮಾಡಬೇಕು ಅಂತ ನಾವು ಮುಂದೆ ತಿಳಿಸ್ತೀವಿ. ನಾವು ಈಗಲೂ ಕೂಡ ಕಾಯ್ತಾ ಇದ್ವಿ, ರಾಜ್ಯ ಸರ್ಕಾರ ಮತ್ತು ಆಡಳಿತ ವರ್ಗನ ಕಾಯ್ತಾ ಇದ್ವಿ. ನೀವು ಒಂದಳ್ಳಿ ಒಳ್ಳೆ ರೀತಿಲಿ
ಇಲ್ಲಿರ್ತಕ್ಕಂಥ 1,15,000 ಜನಕ್ಕೆ ಒಳ್ಳೆ ರೀತಿಯಲ್ಲಿ ಮಾತುಕತೆಯನ್ನು ಮಾಡಿ 38 ತಿಂಗಳು ಅರಿಯಸ್ ಕೊಡಲಿಕ್ಕೆ ಬಾಕಿ ಹಣವನ್ನು ಕೊಡೋಕ್ಕೆ ಮುಂದೆ ಬರಬೇಕು. 1/1/24ರಿಂದ ಏನು ವೇತನ ಪರಿಷ್ಕರಣೆಗೆ ಅದಕ್ಕೂ ಕೂಡ ನೀವು ಮುಂದೆ ಬರಬೇಕು. ಬರಲಿಲ್ಲ ಅಂದರೆ ನಾವು ಮುಂದಿನ ದಿನಗಳು ದೊಡ್ಡ ಹೋರಾಟಕ್ಕೆ ಇಳಿತೀವಿ. ಯಾಕೆಂದರೆ ನೀವು ಕೊಟ್ಟಂಥ ಶಕ್ತಿ ಯೋಜನೆನ ಇವತ್ತು ನಾವು ಇಲ್ಲಿರ್ತಕ್ಕಂಥ 1,15,000 ಜನ ಜಾರಿ ಮಾಡಿ ಇವತ್ತು ಅದನ್ನು ಯಶಸ್ವಿಗೊಳಿಸಿದ್ದೀವಿ. ಅದರೊಳಗೆ ಆಗಿರ್ತಕ್ಕಂಥ ನ್ಯೂನ್ಯತೆಗಳು ನೀವು ತಿಳ್ಕೋಬೇಕು. ಸುಮಾರು ಸಾವಿರಾರು ಜನ ಇದರಲ್ಲಿ ಅಮಾನತುಗೊಂಡಿರ್ತಾರೆ. ಇವತ್ತು ನೀವು ಕೊಟ್ಟಿರೋ ಒಂದು ಯೋಜನೆಯಿಂದ, ಶಕ್ತಿ ಯೋಜನೆಯಿಂದ ಹಲವಾರು ಜನ ಈ ಇದರಲ್ಲಿ ಅಮಾನತಾಗಿ ಇವತ್ತು ಕಷ್ಟಪಡ್ತಾ ಇದ್ದಾರೆ. ಆದರೂ ಕೂಡ ಅದನ್ನು ಇದಾಗ್ದಲೇ ಇವತ್ತು ಕೂಡ ನಾವು ನಿಮ್ಮನ್ನು ಕೇಳ್ತಾ ಇರೋದು 1/1/20 ಬಾಕಿ 38 ತಿಂಗಳು ಅರಿಯಸ್ ಕೊಡಿ, 1/1/24 ಬಾಕಿ ವೇತನ ಪರಿಷ್ಕರಣೆ ಮಾಡಿ ನಾವು ಕೇಳ್ತಾ ಇದ್ದೀವಿ. ಆದರೂ ಕೂಡ ನೀವು ಇಲ್ಲಿರ್ತಕ್ಕಂಥ ಸರ್ಕಾರ ಬಂಡತನವನ್ನು ಬಿಟ್ಟು ಯಾರೋ ಹೇಳೋದ್ರು ನಿಮಗೆ 1/1/23ರಲ್ಲಿ ಏನು ವೇತನ ಪರಿಷ್ಕರಣೆ ಮಾಡಿದ್ದೀನಿ, ನೀವು ಎಷ್ಟು 23ಗೆ 20 ಇರೋದು 27ಕ್ಕೆ ಮಾಡಬೇಕು ಅಂತ. ಅದೆಲ್ಲ ನಮ್ಮಲ್ಲಿರ್ತಕ್ಕಂಥ 4 ವರ್ಷದ ವೇತನ ಪರಿಷ್ಕರಣೆ ಇರ್ತಕ್ಕಂಥದ್ದು ನಮ್ಮಲ್ಲಿ. ಆ ವೇತನ ಪರಿಷ್ಕರಣೆ 4 ವರ್ಷ ಒಂದು ಆಗಬೇಕು. 20ರಲ್ಲಿ ಏನಾಗಿರೋದು 20 ಇರೋದು 23ಕ್ಕೆ ಮಾಡಿದ್ರಿ ನೀವು. ಈಗ 23ರಲ್ಲಿ 26ಕ್ಕೆ ಬರ್ತಾ ಇದ್ದೀವಿ. ಈಗಲೇ 26ಕ್ಕೆ ಮಾಡಿ ಹಂಗಂತ ಹೇಳಿ ನಾವು ಇದಕ್ಕೆ ಹೋಗಲ್ಲ. ಅದರಿಂದ ನಾವು ಅದನ್ನು ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ. 1/1/20ರಲ್ಲಿ ಬಾಕಿ ಇರ್ತಕ್ಕಂಥ 38 ತಿಂಗಳು ಅರಿಯಾಸು ನೀವು ಕೊಡಲಿಲ್ಲ ಅಂದ್ರೆ ನಾವು ಬಿಡೋದಿಲ್ಲ. ಅದೇ ರೀತಿ 1/1/24ರಿಂದ ಏನು ವೇತನ ಪರಿಷ್ಕರಣೆ ಆಗಬೇಕು, ಮಾಡಲೇಬೇಕು. ಅದರಿಂದ ಮುಂದೆ ಹೆಜ್ಜೆ ಇಡೋದಾಗಲಿ ಹಿಂದೆ ಹೆಜ್ಜೆ ಇಡೋದಾಗಲಿ ನಮ್ಮಲ್ಲಿಲ್ಲ. ನೀವು ಎಲ್ಲಿ ಬೇಕಾದ್ರೂ ಹೆಜ್ಜೆ ಇಟ್ಕೋಬೋದು. ಆದರೆ ಕಾರ್ಮಿಕರಿಗೆ ಅನ್ಯಾಯವನ್ನು ನಾವು ಇದನ್ನು ನಾವು ತಡ್ಕೊಳ್ಳೋದಿಲ್ಲ. ಇದರಿಂದ ಹೋರಾಟ ದೊಡ್ಡ ರೀತಿಯಲ್ಲಿ ಆಗುತ್ತೆ. ಕಾರ್ಮಿಕರು 1,15,000 ಇವತ್ತು ಹೋರಾಟಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಇವತ್ತು ಮುಂದೆ ದಿನ ತಿಳಿಸ್ತೀವಿ ಯಾವ ಹೋರಾಟ ಮಾಡಬೇಕು, ಏನು ಮಾಡಬೇಕು ಅನ್ನೋದು. ಅದು ತೀರ್ಮಾನ ಜಂಟಿ ಸಮಿತಿ ಮುಂದಾಗುತ್ತೆ. ಅದನ್ನು ನೀವು ಈಗಲಾರು ತಿಳ್ಕೊಂಡು ರಾಜ್ಯ ಸರ್ಕಾರ, ಆಡಳಿತ ವರ್ಗ ಒಂದು ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಮಾತುಕತೆಗೆ ಒಪ್ಪಿ ಏನು ನಾವು ಕೇಳಿದ್ವಿ 38 ತಿಂಗಳು ಅರಿಯಸ್ ಇರ್ಬೋದು, 1/1/20 ಒಂದು ವೇತನ ಪರಿಷ್ಕರಣೆ ಮಾಡಿ ಒಪ್ಪಿ ನೀವು ಬರ್ತೀರಾ ಅಂತ ನಾವು ಕಾಯ್ತಾ ಇದ್ದೀವಿ. ಬರಲಿಲ್ಲ ಅಂದರೆ ದೊಡ್ಡ ಹೋರಾಟ ಆಗುತ್ತೆ ಅನ್ನೋದು ಮರಿಬೇಡಿ. ನಾವು ಇದನ್ನು ಸರ್ಕಾರಕ್ಕೆ ಮತ್ತು ಆಳೋಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಅಧಿಕಾರಿಗಳು ಮಾಡಿದಂತಹ ತಪ್ಪಿಗೆ ಸಾರಿಗೆ ನೌಕರರು ಅನುಭವಿಸುವಂತ ಆಯ್ತಾ ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ಯಾವಾಗಲೂ ಕೂಡ ಹೇಳುವಂಥದ್ದು ಅಧಿಕಾರಿಗಳೇ ದಿಕ್ಕು ತಪ್ಪಿಸಿದ್ದಾರೆ. ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನಿಗಾಗಿರ್ಬೋದು, ಸರ್ಕಾರಕ್ಕಾಗಿರ್ಬೋದು, ಒಂದು ರೀತಿಯಾಗಿ ವರದಿ ಕೊಡೋದ್ರಲ್ಲಿ ಎಲ್ಲ ಒಂದು ಕಡೆ ಸರಿಯಾದ ರೀತಿ ವರದಿ ಕೊಡದೇ ಇರೋ ಕಾರಣಕ್ಕೋಸ್ಕರ ಇನ್ನೂ ಕೂಡ ನಿಮಗೆ ಸಿಗುವಂಥದ್ದು ಅಥವಾ ನಿಮ್ಮ ಬೇಡಿಕೆಗಳು ಇನ್ನೂ ಕೂಡ ಹಾಗೇನೆ ಇದೆ ಅನ್ನುವಂಥದ್ದು. ನಮ್ಮಲ್ಲಿರ್ತಕ್ಕಂಥ ಅಧಿಕಾರಿಗಳು ಯಾರು ದಿಕ್ಕು ತಪ್ಪಿಸಿಲ್ಲ. ಯಾವುದೇ ಸರ್ಕಾರದಿಂದ ಬಂದಿರತಕ್ಕಂಥ ಅಧಿಕಾರಿಗಳು ದಿಕ್ಕು ತಪ್ಪಿಸಿದ್ದಾರೆ ನಿಮ್ಮನ್ನು. ಅವ್ರನ್ನ ನೀವು ಕರೆಸಿ ನೀವು ಸರಿಯಾದ ರೀತಿಯಲ್ಲಿ ಮಾಡಿ. ಇಲ್ಲಿ ಯಾವುದೇ ಸಾರಿಗೆ ಅಧಿಕಾರಿಗಳು ಯಾರು ನಿಮ್ಮನ್ನು ದಿಕ್ಕನ್ನು ತಪ್ಪಿಸಿಲ್ಲ. ಯಾರು ತಪ್ಪನ್ನು ಮಾಡಿ ಹೋಗಿ ಯಾವುದೋ 23ರಲ್ಲಾದಂಥ ವೇತನ ಪರಿಷ್ಕರಣೆ ಏನು ತಿದ್ದಿ ನೀವು ಇದು ಮಾಡಿದಿರಿ, ಅದನ್ನು ಅದೇ ಅಧಿಕಾರಿಗಳನ್ನ ಕರೆಸಿ ನೀವು ಏನು ತಪ್ಪು ಮಾಡಿದೆ ಅದನ್ನು ಸರಿ ಮಾಡಿಸಿ. 1/1/20ರಿಂದ ಏನು ವೇತನ ಪರಿಷ್ಕರಣೆ ಆಯಿತು, ಆ 38 ತಿಂಗಳ ಬಾಕಿ ಹಣವನ್ನು ಅವ್ರ ಕೈಲಿ ಸರಿ ಮಾಡಿಸಿ. ಯಾವುದೇ ಅಧಿಕಾರಿಗಳು ನಮ್ಮಲ್ಲಿ ಸಾರಿಗೆ ಅಧಿಕಾರಿಗಳು ಯಾರು ತಪ್ಪು ಮಾಡಿಲ್ಲ. ಹೋದಂಥ ಅಧಿಕಾರಿ ಇಲ್ಲಿದ್ದು ಹೊರಗಡೆ ಹೋದಂಥ ಅಧಿಕಾರಿ ತಪ್ಪು ಮಾಡಿ ಹೋಗಿದ್ದಾರೆ. ಆ ತಪ್ಪನ್ನು ಸರಿ ಮಾಡಿಸಿ ನಮಗೆ 38 ತಿಂಗಳು ಅರಿಯಸನ್ನು ಕೊಡಬೇಕು. ಮತ್ತು 1/1/24ರಿಂದ ವೇತನ ಪರಿಷ್ಕರಣೆ ಆಗಬೇಕು ಹೊರತು ಇಲ್ಲಿ ನಮ್ಮಲ್ಲಿರೋ ಅಧಿಕಾರಿಗಳ ದಿಕ್ಕು ತಪ್ಪಿಸಿಲ್ಲ. ಇಲ್ಲಿದ್ದು ಹೊರಗಡೆ ಹೋಗಿರ್ತಕ್ಕಂಥ ನಿಮ್ಮ ಸರ್ಕಾರದಿಂದ ಕೊಟ್ಟಂಥ ಅಧಿಕಾರಿ ದಿಕ್ಕು ತಪ್ಪಿಸಿದ್ರೆ ಅವರಿಗೆ ನೀವು ಕರೆಸಿ ಸರಿ ಮಾಡಿ ಅಂತ ನಾವು ಕೇಳ್ಕೊತೀವಿ. 38 ತಿಂಗಳು ಅರಿಯರ್ಸು ಬಾಕಿ ಇರುವಂಥದ್ದು 14 ತಿಂಗಳು ನಾವು ಕೊಡ್ತೀನಿ ಅಂತೇಳಿ ಸರ್ಕಾರದವರು ಒಪ್ಕೊಂಡಿದ್ದಾರೆ ಅಂತ ಮಾಹಿತಿ ಇದೆ. ನೀವು ಅದನ್ನ ಏನು ಒಪ್ಕೊಳ್ತೀರಾ? 14 ತಿಂಗಳೇ ಸಾಕು ಅನ್ನುವಂಥದ್ದು ಅಥವಾ ಹೇಗೆ? 38 ತಿಂಗಳು ಕೂಡ ಬೇಕು ಅಂತ ಪಟ್ಟಿಡಿದ್ದೀರಾ ಏನು ಅಂತ? ಯಾವುದೇ ಕಾರಣಕ್ಕೂ ಅದನ್ನು ನಾವು ಒಪ್ಕೊಳ್ಳೋದಿಲ್ಲ. ಯಾಕೆಂದರೆ ಕೊರೋನಾದಂಥ ಸಂದರ್ಭದಲ್ಲಿ ಸಾರಿಗೆ ನೌಕರರು ಹಗಲಿರುಳು ದುಡ್ದಿದ್ದಾರೆ. ಕೊರೋನಾ ಇದ್ದರೂ ಕೂಡ ಸಾರಿಗೆ ನೌಕರು ದುಡ್ದಿರೋದ್ರಿಂದ ಯಾವುದೇ ಕಾರಣಕ್ಕೂ 38 ತಿಂಗಳ ಅರಿಯಾಸ ನಾವು ಬಿಟ್ಕೊಡೋದಿಲ್ಲ. ಅದೇ ರೀತಿ 1/1/24 ಏನು ವೇತನ ಪರಿಷ್ಕರಣೆ ಇದೆ ಅದೇ ಕಾಲಕ್ಕೆ ಈ ವೇತನ ಪರಿಷ್ಕರಣೆ ಆಗಲಿಲ್ಲ ಅಂದರೆ ನಾವು ದೊಡ್ಡ ಹೋರಾಟಕ್ಕೆ ಇಳಿತೀವಿ. ಅದನ್ನು ಅರ್ಥ ಮಾಡ್ಕೋಬೇಕು ಸರ್ಕಾರ. ಯಾರು ತಪ್ಪು ಮಾಡಿ ಹೋಗಿದ್ದಾನೆ ಅಧಿಕಾರಿ ಅವ್ರನ್ನೇ ಕರೆಸಿ ನೀವು ಅದನ್ನು ಸರಿ ಮಾಡಿಸಿ ಮುಂದೆ ತಗೊಂಡೋಗ್ಬೇಕು ಅಂತ ನಾವು ಕೇಳ್ಕೊತೀವಿ. ಧನ್ಯವಾದ. ಇದಿಷ್ಟು ಚಂದ್ರೇಗೌಡರವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾರಾಗ್ತಾರೆ MLA ಅಭ್ಯರ್ಥಿ 2028? ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.